ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಬಿಇಒ ಕೆಪಿ ನಾರಾಯಣ್ ನುಡಿದರು. ಪಟ್ಟಣದ ಬಿಇಒ ಕಚೇರಿಯಲ್ಲಿ ಗುರುವಾರ ತಾಲೂಕಿನ ಮೊಕಾಲಿಬ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯ ಮಟ್ಟದ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಎಂಯು ನಿಶಾನ್ಗೆ ಸನ್ಮಾನಿಸಿ ಬೀಳ್ಕೊಟ್ಟು ಮಾತನಾಡಿದ ಅವರು, ತಾಲೂಕಿನಲ್ಲಿ ಈ ಬಾರಿ 60 ಮಕ್ಕಳು ರಾಜ್ಯ ಮಟ್ಟದ ಕ್ರೀಡೆ ಹಾಗೂ 20 ಮಕ್ಕಳು ವಿವಿಧ ಕ್ರೀಡೆಯಲ್ಲಿ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆ ಮೆರೆದಿದ್ದಾರೆ. ಶಿಕ್ಷಣದೊಂದಿಗೆ ಕ್ರೀಡೆಯಲ್ಲೂ ಚಾಪು ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಲಪ್ರತಿಭೆ ನಿಶಾನ್ 25ರಂದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಗೆದ್ದು ಕೀರ್ತಿ ತರುವಂತೆ ಆಶಿಸಿದರು. ತಾಲೂಕಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ಸಂಗತಿ. ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಪರೂಪದ ಹೆಸರನ್ನು ಅರಕಲಗೂಡು ತಾಲೂಕು ಮಾಡ್ತಾ ಇದೆ. ಇಂಥ ಸಮಯದಲ್ಲಿ ಸಹಕರಿಸಿದಂತಹ ಮಾನ್ಯ ಶಾಸಕರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ, ಜೊತೆಗೆ ಎಲ್ಲ ಶಿಕ್ಷಕರುಗಳಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ, ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಹಾಗೆ ಸಮಸ್ತ ಅರಕಲಗೂಡಿನ ಎಲ್ಲ ಜನಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಿ, ಎಲ್ಲ ಮಕ್ಕಳು ವಿಜೇತರಾಗಿ ರಾಜ್ಯಕ್ಕೆ, ಜಿಲ್ಲೆಗೆ ಮತ್ತು ರಾಷ್ಟ್ರಕ್ಕೆ ಒಂದು ಅಪಾರವಾದಂತಹ ಯಶಸ್ಸನ್ನು ಮತ್ತು ಶ್ರೇಯಸ್ಸನ್ನು ತಂದುಕೊಡಲಿ ಅಂತ ಈ ಮೂಲಕ ನಾನು ಶುಭವನ್ನು ಹಾರೈಸ್ತೀನಿ. ಇದೇ ತಿಂಗಳ 25ನೇ ತಾರೀಕಿನಿಂದ ಸ್ಪರ್ಧೆ ನಡೀತಾ ಇದೆ. ಆ ಸ್ಪರ್ಧೆಗೆ ನಮ್ಮ ನಿಶಾಂತ್ ಭಾಗವಹಿಸ್ತಾ ಇರುವಂಥದ್ದು ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಅವನಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ದೈಹಿಕ ಶಿಕ್ಷಣ ಪರಿವೀಕ್ಷಕ ನಿಂಗಯ್ಯ, ಶಿಕ್ಷಕರಾದ ಗೌತಮಿ, ಪುರುಷೋತ್ತಮ, ಕಚೇರಿ ಸಿಬ್ಬಂದಿಗಳಾದ ರೇವಣ್ಣ, ಹರೀಶ್, ಬೀರಲಿಂಗಪ್ಪ, ಸರಸ್ವತಿ, ಮಲ್ಲಿಕಾರ್ಜುನ, ಜಗದೀಶ್ ಇತರರು ಇದ್ದರು. ವಿರೂಪಾಕ್ಷ, ಪಿಬಿ, ಟಿವಿ 46 ಮಲೆನಾಡು ನ್ಯೂಸ್, ಅರಕಲಗೂಡು.